ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ರಾಯಚೂರು ಹಟ್ಟಿ ಹೋಗುವಂತಹ ನಾಗೇಶ್ವರ ಟ್ರಾವೆಲ್ಸ್ನ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ನಾನ್ AC ಸ್ಲೀಪರ್ ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಇಲ್ಲಿ ಬಸ್ನ ನೋಡ್ಬೋದು. ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಜೀವನ್ ಅಂತ. ಯಾವ ಊರು ಸರ್ ನಿಮ್ಮದು? ಸರ್ ನಾನು ಸೋಮವಾರಪೇಟೆ. ಸೋಮವಾರಪೇಟೆ, ಮಡಿಕೇರಿ. ಮಡಿಕೇರಿ. ಓಕೆ. ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ನಿಮ್ಮದು? ಸರ್ ಅಂದರೆ ಡ್ರೈವಿಂಗ್ ಎಲ್ಲ ಬಂದು 15 ವರ್ಷ ಆಯಿತು. ಓಕೆ. ಸೊ ಮುಂಚೆ ಎಲ್ಲಿ ಮಾಡ್ತಾ ಇದ್ದೀರಿ ಸರ್? ಮುಂಚೆ ಟೂರಿಸ್ಟ್ ಮಾಡ್ತಾ ಇದ್ದೆ ಸರ್. ಟೂರಿಸ್ಟಲ್ಲಿ. ಸೊ ನಾಗಶ್ರೀ ಟ್ರಾವೆಲ್ಸ್ ಬಂದು ಎಷ್ಟು ಟೈಮ್ ಆಯ್ತು? ಇದು 2015ರಲ್ಲಿ ಬಂದಿದ್ದು. 10 ಇಯರ್ಸ್ ಆಯಿತು. 10 ಇಯರ್ಸ್ ಆಯಿತು. ಸರ್ ನೀವು ಹೇಳಿದ್ರೆ ಈಗ 15 ಇಯರ್ ಎಕ್ಸ್ಪೀರಿಯನ್ಸ್ ಅಂತ, ಹೇಗೆ ಅನ್ಸುತ್ತೆ ಸರ್ ನಿಮಗೆ? ಅಂದರೆ ಹೇಗೆ ಈ ಫೀಲ್ಡಿಗೆ ಬಂದ್ರಿ? ಸರ್ ನಾವಿದು ಆಸೆ ಬಿಟ್ಟೆ ಬಂದಿದ್ದು ಸರ್. ಓಕೆ. ಡ್ರೈವಿಂಗ್ ಆಸೆ ಬಿಟ್ಟೆ ಬಂದಿದ್ದು. ಓಕೆ. ಸೊ ಮುಂಚೆಯಿಂದನೂ ಮುಂಚೆಯಿಂದನೂ ಸರ್. ಮುಂಚೆಯಿಂದನೂ ಬಸ್ಸೇನ ಸರ್ ಅಥವಾ ಲಾರಿ ಏನಾದರೂ? ಇಲ್ಲ ಲಾರಿ ಏನಿಲ್ಲ, ಆಗ್ಲಿಂದನೂ ಬಸ್ಸೇನೆ. ಬಸ್ಸಲ್ಲೇ ಕ್ಲೀನರ್ ಕೆಲಸ ಮಾಡಿ ಬಸ್ಸಲ್ಲೇ ಡ್ರೈವರ್ ಆಗಿರೋದು. ಓಕೆ ಓಕೆ. ಸೊ ಹೇಗೆ ಅನ್ಸುತ್ತೆ ಸರ್ ನಿಮ್ಮ ಜರ್ನಿ? ಜರ್ನಿ ಚೆನ್ನಾಗಿದೆ ಸರ್. ಓಕೆ, ಆರಾಮಿದೆ. ಆರಾಮಿದೆ. ಓಕೆ ಓಕೆ. ಸೊ ಈಗ ಈ ಬಸ್ ಈಗ ಹಟ್ಟಿ ಹೋಗುತ್ತೆ ಅಂತ, ರಾಯಚೂರು ಸೈಡ್ ಹೋಗುತ್ತೆ ಅಂತ, ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಾ ಸರ್ ಇಲ್ಲಿ? ಸರ್ ಇಲ್ಲಿ ಮೆಜೆಸ್ಟಿಕ್ 8 ಗಂಟೆ ಬಿಡ್ತೀವಿ ಸರ್. ಓಕೆ. 8 ಗಂಟೆ ಬಿಟ್ರೆ ನವರಂಗು, ಯಶವಂತಪುರ, ಗುರುಗುಂಟೆಪಾಳ್ಯ, ಜಾರಳಿ ಕ್ರಾಸ್, 8ನೇ ಮೈಲಿ, ನೆಲಮಂಗಲ, ತುಮಕೂರುವರೆಗೂ ಪಿಕಪ್ ಇರುತ್ತೆ ಸರ್. ಓಕೆ. ತುಮಕೂರು ಲಾಸ್ಟ್ ಬಂದು 9:30 ಟೈಮಿಂಗ್ಸ್ ಇರೋದು. ಸೊ 9:30. ಟ್ರಾಫಿಕ್ ಇದ್ರೆ ಒಂದು 10 to 15 ಮಿನಿಟ್ಸ್, ಒಂದು ಅರ್ಧ ಗಂಟೆ ಒಳಗೆ ಡಿಫ್ರೆನ್ಸ್ ಆಗುತ್ತೆ. ಓಕೆ. ಮಾಮೂಲಿ ಹೊಸಪೇಟೆಯಿಂದ ಬೈಪಾಸ್, ಹೊಸಪೇಟೆ, ಗಂಗಾವತಿ, ಕಾಟಗಿ, ಸಿಂಧನೂರು, ಮಸ್ಕಿ, ಲಿಂಗ್ಸೂರು, ಹಟ್ಟಿಯಿಂದ ಒಂದು 30 ಕಿಲೋಮೀಟರ್ ಮುಂದೆ ಹೋಗ್ತೀನಿ. ಗಲಗ್ ಅಂತೇಳಿ ಲಾಸ್ಟ್ ಪಾಯಿಂಟ್. ಸೊ ಗಲಗ್ ಅಂತೇಳಿ. ಗಲಗ್. ಓಕೆ. ಅದು ಅಂದ್ರೆ ಹಟ್ಟಿಯಿಂದ ಎಷ್ಟು ದೂರ ಇದೆ ಸರ್? 30 ಕಿಲೋಮೀಟರ್ ಆಗುತ್ತೆ ಸರ್. 30 ಕಿಲೋಮೀಟರ್. ಅದೇ ಲಾಸ್ಟ್ ಸ್ಟಾಪ್? ಅದೇ ಲಾಸ್ಟ್ ಸ್ಟಾಪ್. ಸೊ ಯೂಶುವಲ್ ಆಗಿ ಎಷ್ಟು ಕಿಲೋಮೀಟರ್ ಇದೆ ಸರ್ ಇಲ್ಲಿಂದ? ಸರ್ ಇಲ್ಲಿಂದ ಎಲ್ಲ ಒಂದು 550 ಆಗುತ್ತೆ ಸರ್. ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಂದ್ರೆ 550 ಆಗುತ್ತೆ ಒಂದ್ ಸೈಡ್. ಓಕೆ ಓಕೆ. ಸರ್ ಟೋಟಲ್ ಅಂದ್ರೆ ಎಷ್ಟು ಸ್ಟಾಫ್ ಇರ್ತೀರಾ ಸರ್ ನೀವು? ಸ್ಟಾಫ್ ಈ ಬಸ್ಸಲ್ಲಿ ಇಬ್ಬರು ಇರ್ತೀವಿ ಸರ್. ಬೆಂಗಳೂರು ಬಿಡೋದಕ್ಕೆ ಡಿಸ್ಪ್ಯಾಚರ್ ಬರ್ತಾರೆ 8ನೇ ಮೈಲಿವರೆಗೂ. ಎಲ್ಲ ಡಿಸ್ಪ್ಯಾಚರ್ ನೋಡ್ಕೋತಾರೆ. ಅಂದ್ರೆ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ, ಎಲ್ಲ ಪಿಕಪ್ ಎಲ್ಲ ವೇರಿಯೇಷನ್ ವೆರಿಫಿಕೇಶನ್ ಎಲ್ಲ ಮಾಡಿ ಬಿಡ್ತಾರೆ. ಓಕೆ ಓಕೆ. ಸೊ ಎಲ್ಲ ಡೈಲಿ ಅದೇನು ಸರ್ ಪ್ರೊಸೀಜರ್? ಡೈಲಿ ಸೇಮ್. ಓಕೆ ಓಕೆ ಸರ್. ಓಕೆ ಸರ್, ಈಗ ಚಾರ್ಜಸ್ ಅಂತ ಬಂದ್ರೆ ಎಷ್ಟಿರುತ್ತೆ ಸರ್ ಈಗ ಚಾರ್ಜಸ್ ಪರ್ ಟಿಕೆಟ್? ಸರ್ ಪರ್ ಟಿಕೆಟ್ ಡೈಲಿ ಅಪ್ ಅಂಡ್ ಡೌನ್ ಆಗ್ತಾ ಇರ್ತದೆ. ಇಷ್ಟೇ ಅಂತ ಹೇಳಕ್ ಬರಲ್ಲ. ಓಕೆ. ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಸರ್. ಓಕೆ ಸರ್. ಯೂಶುವಲ್ ಆಗಿ ಯಾವ ಆಪ್ ಅಲ್ಲಿ ಚೆಕ್ ಮಾಡ್ಬೋದು ಸರ್? ಯೂಶುವಲ್ ರೆಡ್ ಬಸ್, ಅಭಿ ಬಸ್, ಪೇಟಿಎಂ, ಟಿಕೆಟ್ ಸಿಂಪ್ಲಿ ಇದೆ. ನಮ್ದೇ ಓನ್ ಆಪ್ ನಾಗಶ್ರೀ ಟ್ರಾವೆಲ್ಸ್ ಅಂತಾನು ಇದೆ. ಓಕೆ ಸರ್. ಓಕೆ. ಮತ್ತೆ ಡಿಸ್ಕೌಂಟ್ ಏನಾರು ಇದೆಯಾ ಸರ್ ನಿಮ್ಗೆ? ಡಿಸ್ಕೌಂಟ್ ಅಂದ್ರೆ ಈಗ ನಮ್ಮದ್ರಲ್ಲೇ ಮಾಡಿದ್ರೆ ಓನು 10% ಡಿಸ್ಕೌಂಟ್ ಏನೋ ಕೊಡ್ತಾರೆ. ಓಕೆ ಓಕೆ. 10% ಡಿಸ್ಕೌಂಟ್. ಓಕೆ ಸರ್. ಓಕೆ. ಮತ್ತೆ ಇವಾಗ ಈಗ ಮಳೆಗಾಲ ಅಲ್ವಾ ಸರ್, ಹೇಗಿದೆ ಸರ್ ರೋಡ್ ಎಲ್ಲ? ಸರ್ ರೋಡ್ ಎಲ್ಲ ಇನ್ನು ಹಾಳಾಗಿದೆ ಸರ್. ರೆಡಿ ಮಾಡ್ತಾ ಇದ್ದಾರೆ. ನೆಲಮಂಗಲಿಂದ ಅಪ್ ಟು ಸಿರಾವರೆಗೂ ರೆಡಿ ಮಾಡ್ತಾನೆ ಇದ್ದಾರೆ. ಓಕೆ. ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಓಕೆ. ಇನ್ನು ಮಾಮೂಲಿ ಹೊಸಪೇಟೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ರೋಡ್. ಓಕೆ. ಅಷ್ಟು ಪ್ರಾಪರ್ ಆಗಿ ರೋಡ್ ಏನು ಚೆನ್ನಾಗಿದೆ ಅಂತ ಹೇಳಕ್ ಬರಲ್ಲ ಸರ್. ಓಕೆ ಓಕೆ. ಅಂದ್ರೆ ಟೋಟಲ್ ಎಷ್ಟು ಅವರ್ ಬೇಕಾಗುತ್ತೆ ಸರ್ ಇಲ್ಲಿಂದ? ಸರ್ ಇಲ್ಲಿಂದ ಆಗುತ್ತೆ ಸರ್. ಈಗ 8 ಗಂಟೆಗೆ ಅಂದ್ರೆ ಬೆಳಗ್ಗೆ 5:30 ಹೋಗ್ತೀವಿ. 5:30 ಹೋಗ್ತೀರಾ? ಹೆಚ್ಚು ಕಮ್ಮಿ ಆಗುತ್ತಲ್ಲ ನಿಮಗೆ ಲೆಕ್ಕ ಇದ್ರೆ? ಬೇಕು 10-11 ಅವರ್ಸ್ ಬೇಕಾಗುತ್ತೆ. 8 ಇಂದ 9 ಅವರ್ ಬೇಕು. ಓಕೆ. ಅಂದ್ರೆ ಡೈಲಿ ನಿಮ್ದು ಇದೇ ರೂಟಿಂಗ್ ಇರುತ್ತೆ? ಸೇಮ್ ಸರ್. ಸೇಮ್ ಹೋಗೋದು ಸೇಮ್ ಬರೋದು. ಓಕೆ. ಅಂದ್ರೆ ವಾರದಲ್ಲಿ ಒಂದು 4-5 ಟ್ರಿಪ್ ಇರುತ್ತೆ? ವಾರದಿಂದ ಸರ್ ಇದು ನಮ್ದು 2 ಗಾಡಿಯಿಂದ 3 ಜನ ಡ್ರೈವರು. ಓಕೆ. ಹೋಗಿ ಬಂದ್ರೆ ಡ್ರೈವರ್ ಚೇಂಜ್ ಆಗ್ತಾ ಇರ್ತೀವಿ, ರೊಟೇಷನ್ ಆಗ್ತಾ ಇರ್ತೀವಿ. ಅಂದ್ರೆ ನಿಮ್ದು ಅಂದ್ರೆ ಡೈಲಿ ರೂಟಿಂಗ್ ಅಲ್ಲಿ ಅಂತ ಅಂದ್ರೆ ಇವಾಗ ಅದೇ ಈಗ ನೀವು ಇವತ್ತು ಹೋದ್ರೆ ಈಗ ನಾಳೆ ಮತ್ತೆ ನೀವಿರಲ್ಲ ಸರ್ ಆ ರೂಟಿಂಗ್? ಸರ್ ಇವತ್ತು ನಾನು ಬೆಂಗಳೂರಿಂದ ಹೋದ್ರೆ ನಾಳೆ ಇನ್ನೊಬ್ರು ಬರ್ತಾರೆ ಆಪೋಸಿಟ್ ಗಾಡಿಗೆ. ಆ ಕಡೆಯಿಂದ ಬಂದು ನಾನು ಇಳ್ಕೋಬೇಕು ಡ್ಯೂಟಿ. ಒನ್ ಡ್ಯೂಟಿ ಮಾಡಿ 1 ಡೇ ರೆಸ್ಟ್ ಮಾಡಬೇಕು ಸರ್. ಓಕೆ. ಆ ತರ ಪ್ರೊಸೀಜರ್ ಇದೆ. ಓಕೆ. ಸೊ ಪರವಾಗಿಲ್ಲ ಸರ್, ನಿಮ್ಗೆ ಫೆಸಿಲಿಟೀಸ್ ಎಲ್ಲ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ ಸರ್. ಓಕೆ. ಸೊ ಈಗ ನಿಮ್ದು ಟೋಟಲ್ ಬಸ್ಸಸ್ ಎಲ್ಲ ಬಂದ್ರೆ ಎಷ್ಟಿದೆ ಸರ್? 40 ಇದೆ ಸರ್. 40 ಇದೆ. ಯೂಶುವಲ್ ಆಗಿ ಎಲ್ಲೆಲ್ಲಿದೆ ಸರ್ ಫೆಸಿಲಿಟೀಸ್? ಸರ್ ಆಲ್ಮೋಸ್ಟ್ ಉತ್ತರ ಕರ್ನಾಟಕನೇ. ಓಕೆ. ಸ್ಟಾರ್ಟಿಂಗ್ ಬಂದಿಲ್ಲಿ ಧರ್ಮಸ್ಥಳ ಇದೆ. ಓಕೆ. ಕುಕ್ಕೆಯಿಂದ ಡೇ ರಿಟರ್ನ್ ಇದೆ. ಓಕೆ. ನೆಲ್ಲ, ಲಿಂಗ್ಸೂರು, ರಾಯಚೂರು, ಆಮೇಲೆ ಹುಣಸ್ಗಿ, ಮಾನ್ವಿ, ಸಿರ್ವಾರ, ದೇವದುರ್ಗ, ಜಾಲಹಳ್ಳಿ, ಆಲ್ಮೋಸ್ಟ್ ಈ ಕಡೆ ಚಿಕ್ಕಮಂಗ್ಳೂರ್ ಇದೆ. ಓಕೆ. ಸೊ ಎಲ್ಲಾ ಕಡೆ ಮಡಿಕೇರಿನೂ ಬಿಡ್ತಿದ್ದಾರೆ. ಒಳ್ಳೆ ಮಡಿಕೇರಿ, ಸುಳ್ಯ, ಕುಕ್ಕೆ ಸುಬ್ರಹ್ಮಣ್ಯ. ಓಕೆ. ಅಂದ್ರೆ ಆ ರೂಟ್ ಅಲ್ಲಿ ಗಾಡಿ ಬಿಡ್ತಾ ಇದ್ದಾರೆ. ಓಕೆ ಸರ್. ಸೊ ಒಳ್ಳೆ ಫೆಸಿಲಿಟೀಸ್ ಇದೆ. ಫೆಸಿಲಿಟಿ ಚೆನ್ನಾಗಿದೆ ಸರ್.
ಓಕೆ ಅಂದ್ರೆ ಎಲ್ಲ ಸ್ಲೀಪರ್ ಬಸ್ಸಸ್ ಎಲ್ಲ ಸ್ಲೀಪರ್ ಸರ್ ನಮ್ಮ ಹತ್ರ ಯಾವ್ದು ಸಿಟ್ಟಿಂಗ್ ಇಲ್ಲ, ಎಲ್ಲ ಸ್ಲೀಪರ್ ಇರೋದು. ಓಕೆ ಅಂದ್ರೆ ಫೆಸಿಲಿಟೀಸ್ ಎಲ್ಲ ಎಕ್ಸ್ಟೆಂಡ್ ಮಾಡ್ತಾರೆ. ಎಲ್ಲ ಮತ್ತೆ ಪರವಾಗಿಲ್ಲ. ಇವಾಗ ಕೇಳ್ಪಟ್ಟೆ ಈಗ ಒಂದು 2-3 ಹೊಸ ಬಸ್ಸಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ, ಹೌದು ಸರ್. ಅದು ಹೇಗಿದೆ ಸರ್? ಅದೆಲ್ಲ ಎಸಿ ಗಾಡಿನ ಇಲ್ಲ ಇಲ್ಲ, ಎಲ್ಲ ನಾನ್ ಎಸಿ ಸರ್. 2 ಎಸಿ ಇದೆ ಮಂತ್ರಾಲಯಕ್ಕೆ ಅಷ್ಟೇ ನಮ್ದು. ಓಕೆ, ಎಲ್ಲ ನಾನ್ ಎಸಿ ಗಾಡಿಗಳೇ ಸರ್ ನಾವು. ಓಕೆ ಅಂದ್ರೆ ನಿಮ್ದು ಪ್ಯಾಸೆಂಜರ್ ಕೆಪಾಸಿಟಿ ಏನು ಸರ್ ಈ ಬಸ್? ಸರ್ ಇದು ಬಂದು 30 ಸೀಟ್ ಇದೆ. ಓಕೆ, ಇದು ಬಂದು 36 ಇದೆ ನಮ್ಮ ಹತ್ರ. 30 ಇದೆ, 36. ಓಕೆ, ಸೊ ಓವರ್ ಆಲ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ ಸರ್. ಸರ್ ಫೆಸಿಲಿಟೀಸ್ ಎಲ್ಲ ತೋರಿಸ್ಬೋದಾ? ನೋಡಿ ಸರ್, ಬನ್ನಿ ಸರ್. ಸೊ ಅವ್ರು ಹೇಳೋ ಪ್ರಕಾರ ಈ ಬಸ್ಸು ಬ್ಯಾಂಗ್ಳೂರಿಂದ ರಾಯಚೂರು ಸೈಡ್ ಹೋಗ್ತಾ ಇದ್ದಾರೆ, ರಾಯಚೂರು ಹಟ್ಟಿ, ಅಲ್ಲಿಂದ ಮುಂದೆ ಒಂದು ವಿಲೇಜ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ನೀವು ಇಲ್ಲಿ ಬಸ್ನ ನೋಡ್ಬೋದು. ಅವ್ರು ಹೇಳೋ ಪ್ರಕಾರ ಅವ್ರದ್ದು ಎಲ್ಲ ಬಸ್ಸಸ್ ಬಂದು ನಾನ್ ಎ ಸಿ ಸ್ಲೀಪರ್ ಮೆಜಾರಿಟಿ ಇರೋದು, ಮತ್ತು 30 ಮತ್ತು 36 ಸೀಟಿಂಗ್ ಕೆಪಾಸಿಟಿ ಇರುತ್ತೆ. ಇದು ನೋಡಿ, ಇದು ಡಬಲ್ ಸೈಡು, ಹಾಗೆಯೇ ಡಬಲ್ ಸೈಡು ಅಪ್ಪರ್ ಬರ್ತು, ಹಾಗೆ ಇದು ಲೋವರ್ ಸೈಡು ನೋಡಿ, ನೋಡ್ಬೋದು. ತುಂಬ ನೀಟಾಗಿದೆ ಗಾಡಿ, ಮತ್ತು ತುಂಬ ಮೇಂಟೆನೆನ್ಸ್ ಮಾಡ್ತಾರೆ. ಸೊ ಅವರು ಹೇಳೋ ಪ್ರಕಾರ ಉತ್ತರ ಕರ್ನಾಟಕ ಸೈಡ್ಗೆ ಮೆಜಾರಿಟಿ ಬಸ್ಸಸ್ ಇದೆ. ಹಾಗೆಯೇ ಇವಾಗ ರೀಸೆಂಟಾಗಿ ಮಡಿಕೇರಿ ಸೈಡಿಂದ ಕುಕ್ಕೆ ಸುಬ್ರಹ್ಮಣ್ಯ ಹಾಗೆ ಧರ್ಮಸ್ಥಳ ಕೂಡ ಅವರು ಫೆಸಿಲಿಟೀಸ್ನ ಮಾಡಿದ್ದಾರೆ. ಸರ್ ಫೆಸಿಲಿಟೀಸ್ ಎಲ್ಲ ತೋರಿಸ್ಬೋದು ಸರ್? ಯೂಶ್ವಲ್ ಆಗಿ ಈಗ ಸ್ಲೀಪರ್ ಬಸ್ ಅಂತ ಹೇಳಿದ್ರಲ್ಲ ಸರ್, ಇದ್ರ ಜೊತೆಗೆ ಏನೇನಿದೆ ಸರ್? ಅಂದರೆ ಸರ್ ಇದು ನಾನ್ ಎಸಿ ಬಸ್ ಆಗಿದ್ದು, ಬ್ಲಾಂಕೆಟ್ ಇಲ್ಲ, ಓಕೆ, ಪಿಲ್ಲೋ ಫಸ್ಟ್ ಡೈಲಿ ಬೆಡ್ ಕವರ್ ವಾಶ್ ಆಗುತ್ತೆ. ಓಕೆ, ವಾರಕ್ಕೆ ಒಂದ್ಸರಿ ಸ್ಕ್ರೀನ್ ಎಲ್ಲ ವಾಶ್ ಮಾಡ್ತೀವಿ. ಓಕೆ, ಬೆಡ್ ಕ್ಲೀನ್, ಗಾಡಿ ಎಲ್ಲ ವೆಲ್ ಮೇಂಟೈನ್ ಮಾಡ್ತೀವಿ. ಸೊ ಇದೆಲ್ಲ ಡೈಲಿ ವಾಶ್ ಮಾಡಿ ಇನ್ಸ್ಪೆಕ್ಷನ್ ಆಗಿ ಹೋಗೋದು. ಅದ್ರ ಜೊತೆಗೆ ವೀಕ್ಲಿ ಒಂದ್ಸಲ ಎಲ್ಲ ಗಾಡಿ ಫುಲ್ ವಾಶ್ ಆಗುತ್ತೆ, ಎಲ್ಲ ವಾಶ್ ಆಗುತ್ತೆ. ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ ಸರ್. ಸರ್ ಇವಾಗ ನೀವು ಹಟ್ಟಿ ಅಂತ ಹೇಳಿದ್ರಲ್ಲ ಸರ್, ಅದು ರೂಟಿಂಗ್ ಗಾಡಿಗಳೇ? ಒಂದು ರೂಟಿಗೆ 2 ಬಸ್ಸಸ್ ಇರುತ್ತೆ ಸರ್, ಅಂದ್ರೆ 2-3 ಗಾಡಿಗಳಿರುತ್ತೆ ಸರ್? ಈಗ ನಮ್ಮ ರೂಟಿಗೆ ಇದು ಗಲಗ್ಗೆ ನಮ್ದು ಒಂದೇ ಇರೋದು ಸರ್. ಓಕೆ, ಹಟ್ಟಿಗೆ ಅಂದ್ರೆ 3 ಗಾಡಿ ಇದೆ. ಓಕೆ, ಅಂದ್ರೆ ಡಿವಿಯೇಷನ್ ಇಂದ ಅಲ್ಲಿಂದ ಬೇರೆ ಬೇರೆ ಹೋಗುತ್ತೆ. ಸೊ ಹಟ್ಟಿ ತನಕ 3 ಗಾಡಿ ಹೋಗುತ್ತೆ, ಅಲ್ಲಿಂದ ಡಿವಿಯೇಷನ್ ಆಗುತ್ತೆ. ಸೊ ಫೆಸಿಲಿಟೀಸ್ ವೈಸ್ ಚೆನ್ನಾಗಿದೆ ಅಲ್ಲಿ? ಚೆನ್ನಾಗಿದೆ ಸರ್. ಸೊ ಅಂದ್ರೆ ಸ್ಪ್ಲಿಟ್ ಮಾಡ್ಕೊಂಡು ಹೋಗೋರಿಗೆ ಅಲ್ಲಿಂದ ಸಪರೇಟ್ ಮಾಡಬಹುದು ಸರ್. ಲಿಂಕ್ಸೂರು ಮೇನ್ ಜಂಕ್ಷನ್ ಲಿಂಕ್ಸೂರು ಬರುತ್ತೆ. ಲಿಂಕ್ಸೂರಿಗೆ ನಮ್ದು 6 ಗಾಡಿ ಇದೆ ಸರ್. ಲಿಂಕ್ಸೂರಿಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ 6 ಗಾಡಿ ಇದೆ ಲಿಂಕ್ಸೂರಿಗೆ. ಓಕೆ, ಲಿಂಕ್ಸೂರು ಸುತ್ತಮುತ್ತ ಹಳ್ಳಿಗೆ ಹೋಗೋರಿಗೆಲ್ಲ ಅಲ್ಲಿಂದ ಡಿವಿಯೇಷನ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಓಕೆ, ಓಕೆ. ಸೊ ಹೋಗೋರಿಗೆ ಬರೋರಿಗೆ ಇನ್ ಕೇಸ್ ಎಮರ್ಜೆನ್ಸಿ ಇದ್ರೂ ಒಂದಲ್ಲ ಇನ್ನೊಂದು ಬಸ್ ಸಿಗುತ್ತೆ ಜಂಕ್ಷನ್, ಅಲ್ಲಿಂದ ಡಿವಿಯೇಷನ್. ಸೊ ಒಳ್ಳೆ ವಿಲೇಜ್ ಸೈಡ್ ಗೆಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ ಸರ್ ನಿಮ್ಮ ಬಸ್ ಇಂದ? ಚೆನ್ನಾಗಿದೆ ಸರ್. ಓಕೆ, ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಶನ್. ಅವ್ರು ಹೇಳೋ ಪ್ರಕಾರ ಉತ್ತರ ಕರ್ನಾಟಕ ಸೈಡ್ಗೆ ಸ್ಪೆಷಲಿ ಎಲ್ಲ ವಿಲೇಜಸ್ಗೆ ಅವರು ಫೆಸಿಲಿಟೀಸ್ನ ಮಾಡಿದ್ದಾರೆ. ನೀವು ಎಕ್ಸಾಂಪಲ್ ಅವರೇ ಹೇಳಿದ್ರು, ಲಿಂಕ್ಸೂರು ತನಕ ಹೋದರೆ ಅಲ್ಲಿಂದ ಡಿವಿಯೇಷನ್ ಇರುತ್ತೆ. ಸೊ ನೀವು ಯಾವ್ಯಾವ ವಿಲೇಜ್ಗೆ ಹೋಗಬೇಕು ಅಲ್ಲಿಗೆಲ್ಲ ಬಸ್ಸಸ್ ಫೆಸಿಲಿಟಿ ಮಾಡಿದ್ದಾರೆ. ಸೊ ನೀವು ಉತ್ತರ ಕರ್ನಾಟಕ ಸೈಡ್ ಅಥವಾ ಮ್ಯಾಂಗ್ಳೂರು ಸೈಡು ಅಥವಾ ಧರ್ಮಸ್ಥಳ ಸೈಡ್ ಹೋಗೋದಿದ್ರೆ ನಾಗಶ್ರೀ ಟ್ರಾವೆಲ್ಸ್ನ ಒಂದು ಫೆಸಿಲಿಟೀಸ್ನ ಯೂಟಿಲೈಸ್ ಮಾಡ್ಕೋಬೋದು. ಅವ್ರದ್ದೇ ಆ್ಯಪ್ ಇದೆ, ನಾಗಶ್ರೀ ಟ್ರಾವೆಲ್ಸ್ ಅವ್ರದ್ದು ಆ್ಯಪ್ ಇದೆ. ಹಾಗೆಯೇ ರೆಡ್ ಬಸ್ಸು, ಅಭಿ ಬಸ್ಸು, ಹಾಗೆ ಪೇಟಿಎಮ್ಮಲ್ಲಿ ಕೂಡ ನೀವು ಬುಕ್ಕಿಂಗ್ನ ಮಾಡ್ಕೋಬೋದು. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ಓಕೆ ಸರ್.